ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರೀಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಗೋವಿಂದರಾಜಸ್ವಾಮಿನೇ ನಮೋ ನಮಃ. ಗೋವಿಂದರಾಜಾಯ ನಮಃ. ಗೋವಿಂದರಾಜಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭ. ಈ ಸಂದರ್ಭದಲ್ಲಿ ಗರುಡ ವಾಹನವನ್ನು ಅಧಿರೋಹಿಸಿ ಸ್ವಾಮಿ ನಮ್ಮೆಲ್ಲರನ್ನ ಅನುಗ್ರಹಿಸುತ್ತಾ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇದ್ದಾನೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಶಂಖಚಕ್ರಗಳನ್ನು ಧರಿಸಿದಂಥವನಾಗಿ ಭಕ್ತರ ಅಭೀಷ್ಟಗಳನ್ನು ಪೂರೈಸುವಂತಹ ದೇವಾದಿದೇವ ಗೋವಿಂದರಾಜ ರಾಜಾದಿರಾಜ ನಮ್ಮೆಲ್ಲರ ಮನಸ್ಸಿಗೆ ಆನಂದವನ್ನು ನೀಡತಕ್ಕಂತಹ ಮುದವನ್ನು ನೀಡತಕ್ಕಂತಹ ಮುಕುಂದ ಅಂತಹ ಆ ಸ್ವಾಮಿಯ ವೈಭವೋಪೇತವಾದ ಬ್ರಹ್ಮದೇವರು ಮುಂದೆ ನಿಂತು ನಡೆಸುವಂತಹ ಉತ್ಸವ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಕ್ಷೇತ್ರ ತಿರುಪತಿ ಕ್ಷೇತ್ರ ಗೋವಿಂದರಾಜ ಪಟ್ಟಣ ಎಂಬುದಾಗಿಯೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ. ಆ ಕ್ಷೇತ್ರದಿಂದ ನಾವೆಲ್ಲರೂ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ಇಂತಹ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸೋಣ. ಸಪ್ತಗಿರೀಶನ ಅಣ್ಣ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದು
ಸ್ವಾಮಿಯ ಸಾಲವನ್ನು ತೀರಿಸಲಿಕ್ಕಾಗಿ ಕುಬೇರನಿಗೆ ಆ ದುಡ್ಡನ್ನೆಲ್ಲವನ್ನು ಕೂಡ ಸ್ವಾಮಿಗೆ ಬಂದಿರತಕ್ಕಂತಹ ಹುಂಡಿಯ ಧನವನ್ನು ಎಣಿಸಿ ಸುಸ್ತಾಗಿ ಕೊನೆಗೆ ಆ ಸೇರನ್ನೇ ಎಣಿಸಿರ್ತಕ್ಕಂತಹ ಸೇರನ್ನೇ ದಿಂಬಿನ ರೂಪದಲ್ಲಿ ಇಟ್ಟುಕೊಂಡು ನಿದ್ದೆಯನ್ನು ಮಾಡುವ ಭಂಗಿಯಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡತಕ್ಕಂತಹವನು ಗೋವಿಂದರಾಜ ಸ್ವಾಮಿ. ಅಂತಹ ಗೋವಿಂದರಾಜನ ಉತ್ಸವ ಮೂರ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ಶಂಖ ಚಕ್ರಗಳನ್ನು ಧರಿಸಿ ತನ್ನ ಪಾದಪದ್ಮಗಳನ್ನು ಆಶ್ರಯಿಸಿದಂಥವರಿಗೆ ವಿಶೇಷವಾಗಿರ್ತಕ್ಕಂತಹ ಭಯ ನಿವಾರಣೆಯನ್ನು ಮಾಡ್ತೇನೆ ಎಂಬುದಾಗಿ ಅಭಯ ಹಸ್ತವನ್ನು ನೀಡ್ತಾ ಇರತಕ್ಕಂಥವನು. ಅಂತಹ ಗೋವಿಂದರಾಜ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ, ಅದರಲ್ಲಿಯೂ ಕೂಡ ಗರುಡ ವಾಹನವನ್ನು ಅಧಿರೋಹಿಸಿ ಬರ್ತಾ ಇದ್ದಾನೆ. ಗರುಡಾಧಿರೂಢನಾದ ಸ್ವಾಮಿಯ ದರ್ಶನವನ್ನು ಪಡೆದಂಥವರಿಗೆ ಪುನರ್ಜನ್ಮ ಅನ್ನುವಂಥದ್ದಿರುವುದಿಲ್ಲ ಅಂತ ಶಾಸ್ತ್ರಕಾರರು ತಿಳಿಸ್ತಾರೆ. ಅಂತಹ ಪುನರ್ಜನ್ಮದ ದೂರೀಕರಣಕ್ಕೆ ಮುಖ್ಯ ಸಾಧನಭೂತವಾಗಿರ್ತಕ್ಕಂತಹದ್ದು ಇದು. ಇಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ವಾಹನ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ದೇಶದ ನಾನಾ ಮೂಲೆಗಳಿಂದ ಬಂದಂತಹ ಭಕ್ತರು ಅವರವರ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ನೃತ್ಯವನ್ನು ತೋರಿಸಿ ಆ ಸ್ವಾಮಿಯನ್ನು ಸಂತೋಷಗೊಳಿಸ್ತಾ ಇದ್ದಾರೆ. ಗೋವಿಂದ ರಾಜಾಯ ಶರಣು ಶ್ರೀ ವೈಕುಂಠ ನಾಯಕ, ಶರಣು ಶ್ರೀ ಪುರುಷೋತ್ತಮ, ಶರಣು ಶ್ರೀಧರ ಗರುಡ ವಾಹನ, ಶರಣು ವೆಂಕಟ ನಾಯಕ. ಶರಣು ಶ್ರೀ ವೈಕುಂಠ ನಾಯಕ, ಶರಣು ಶ್ರೀ ಪುರುಷೋತ್ತಮ, ಶರಣು ಶ್ರೀಧರ ಗರುಡ ವಾಹನ, ಶರಣು ವೆಂಕಟ ನಾಯಕ. ಪರಮಪದ ಗೋವಿಂದ ಮಾಧವ ಪದ್ಮನಾಭ ಜನಾರ್ದನ, ಪರಮಪದ ಗೋವಿಂದ ಮಾಧವ ಪದ್ಮನಾಭ ಜನಾರ್ದನ, ಧರಣಿಧರ ಕರಿವರದ ವಾಮನ ದೈತ್ಯಹರ ಬಲಿ ಬಂಧನ, ಧರಣಿಧರ ಕರಿವರದ ವಾಮನ ದೈತ್ಯಹರ ಬಲಿ ಬಂಧನ. ಶರಣು ಶ್ರೀ ವೈಕುಂಠ ನಾಯಕ, ಶರಣು ಶ್ರೀ ಪುರುಷೋತ್ತಮ, ಶರಣು ಶ್ರೀಧರ ಗರುಡ ವಾಹನ, ಶರಣು ವೆಂಕಟ ನಾಯಕ. ಶರಣು ಶ್ರೀ ವೈಕುಂಠ ನಾಯಕ, ಶರಣು ಶ್ರೀ ಪುರುಷೋತ್ತಮ. जलजनेत्र मुकुंद केशव शंख चक्र गदाधरा, जलधिशयन उपेन्द्र अच्युत शैलधर नारायण, जलजनेत्र मुकुंद केशव शंख चक्र गदाधरा, जलधिशयन उपेन्द्र अच्युत शैलधर नारायण, आदियोगी मुनीन्द्र वंदित अखिल सुरगण पूजिता, आदियोगी मुनीन्द्र वंदित अखिल सुरगण
ಸುರಗಣ ಪೂಜಿತ ವೇದ ವಿನುತ ವಿರಿಂಚಿ ಸನ್ನುತ ವೆಂಕಟೇಶ ನಮೋ ನಮೋ ವೇದ ವಿನುತ ವಿರಿಂಚಿ ಸನ್ನುತ ವೆಂಕಟೇಶ ನಮೋ ನಮೋ ವೆಂಕಟೇಶ ನಮೋ ನಮೋ ವೆಂಕಟೇಶ ನಮೋ ನಮೋ ಶರಣು ಶ್ರೀ ವೈಕುಂಠ ನಾಯಕ ಶರಣು ಶ್ರೀ ಪುರುಷೋತ್ತಮ ಶರಣು ಶ್ರೀಧರ ಗರುಡ ವಾಹನ ಶರಣು ವೆಂಕಟನಾಯಕ ಶರಣು 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 ಶರಣು. ಸ್ವಾಮಿಗೆ ಶರಣು ಶರಣು ಎಂಬುದಾಗಿ ಆ ಸ್ವಾಮಿಯ ಪಾದಪದ್ಮಗಳನ್ನೇ ಆಶ್ರಯಿಸಿ ಭಕ್ತರಾದ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಗರುಡ ವಾಹನವನ್ನು ಅಧಿರೋಹಿಸಿರುವಂತಹ ಗೋವಿಂದ ರಾಜನನ್ನು ವೀಕ್ಷಿಸ್ತಾ ಇದ್ದೇವೆ. ಬಹಳ ಟಿವಿಯಿಂದ ಕುಳಿತಂಥವನಾಗಿ ನಮ್ಮೆಲ್ಲರ ಮಧ್ಯದಲ್ಲಿ ಬರ್ತಾ ಇದ್ದಾನೆ. ಗರುಡ ವಾಹನವನ್ನು ಅಧಿರೋಹಿಸಿ ಬರ್ತಾ ಇದ್ದಾನೆ. ಗರುಡಾಧಿರೂಢನಾದ ಸ್ವಾಮಿಯ ದರ್ಶನ ಭಾಗ್ಯವನ್ನು ಲೋಕಕ್ಕೆ ನೀಡುತ್ತಾ ಇರತಕ್ಕಂಥದ್ದು. ಇಂತಹ ಭಾಗ್ಯ ನಮ್ಮೆಲ್ಲರ ಪೂರ್ವಜನ್ಮದ ಸುಕೃತದಿಂದ ಉಂಟಾಗಿರುವಂತಹದ್ದಾಗಿದೆ. ಸಣ್ಣ ಮಕ್ಕಳು ಕೂಡ ಆ ಸ್ವಾಮಿಯ ವೇಷವನ್ನು ಧರಿಸಿದಂಥವರಾಗಿ ಶ್ರೀದೇವಿ ಭೂದೇವಿ ಸಹಿತನಾಗಿರ್ತಕ್ಕಂತಹ ಶ್ರೀನಿವಾಸನ ದಿವ್ಯವಾದಂತಹ ವೇಷವನ್ನು ಧರಿಸಿ ಮುಂಭಾಗದಲ್ಲಿ ಗರುಡದೇವ ತನ್ನ ಸೇವೆಯನ್ನು ಸಲ್ಲಿಸುವಂತೆ ಆ ಗರುಡನ ವೇಷವನ್ನು ಧರಿಸಿ ಸಣ್ಣ ಮಕ್ಕಳು ಬಹಳ ಅದ್ಭುತವಾದ ಸೇವೆಯನ್ನು ಸ್ವಾಮಿಗೆ ಸಲ್ಲಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೇವೆ. ವಾಹನ ಮಂಟಪದಲ್ಲಿ ಗರುಡ ವಾಹನವನ್ನು ಅಧಿರೋಹಿಸಿರತಕ್ಕಂತಹ ಗೋವಿಂದರಾಜ ಸ್ವಾಮಿಯನ್ನು ಪೂಜೆ ಮಾಡಿ ಈಗ ಭಕ್ತರ ಸಮೀಪಕ್ಕೆ ಕರೆದುಕೊಂಡು ಹೋಗತಕ್ಕಂತಹ ಕಾರ್ಯಕ್ರಮ ಆರಂಭವಾಗ್ತಾ ಇರುವಂತಹದ್ದು. ಭಕ್ತರ ಸಮೀಪಕ್ಕೆ ಬಂದು ವೈಭವ ಪೂಜೆಯನ್ನು ಸ್ವಾಮಿ ಪಡೆದುಕೊಳ್ಳಲಿಕ್ಕೆ ಸಂಸಿದ್ಧನಾಗಿದ್ದಾನೆ. ತಿರುಪತಿಯಿಂದ ನೇರ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಇದೋ ಗರುಡಾಧಿರೂಢ ಗೋವಿಂದ ಗೋವಿಂದ ಗರುಡಧ್ವಜ ಗೋವಿಂದ ಗೋವಿಂದ ಗರುಡ ವಾಹನ ಗೋವಿಂದ ಗೋವಿಂದ ಎಂಬುದಾಗಿ ಆ ಗರುಡ ವಾಹನವನ್ನು ಅಧಿರೋಹಿಸಿದಂತಹ ರಾಜಾದಿರಾಜನನ್ನು ಗೋವಿಂದ ರಾಜನನ್ನು ನಾವೆಲ್ಲರೂ ಕೂಡ ಸ್ತುತಿಸೋಣ. ಸ್ವಾಮಿಯ ದಿವ್ಯವಾದಂತಹ ಪಾದಗಳೆರಡನ್ನು ತನ್ನ ಭುಜದ ಮೇಲೆ ಕುಳಿತುಕೊಂಡಂಥವನಾಗಿ ತನ್ನ ಕೈಯಲ್ಲಿ ಆ ಸ್ವಾಮಿಯ ದಿವ್ಯವಾದಂತಹ ಪಾದಗಳೆರಡನ್ನು ನೋಡುತ್ತಾ ವೀಕ್ಷಿಸುತ್ತಾ ಬಹಳ ಆನಂದವನ್ನು ಪಡಿತಾ ಇರತಕ್ಕಂಥವನು. ಮಿಗೆ ಹರುಷದಿಂ ಪೊಗಳಿ ಪೊಗ್ಗುತ ಎಂಬುದಾಗಿ ದಾಸರು ತಿಳಿಸ್ತಾರೆ. ಅಂತಹ ಆ ಸ್ವಾಮಿ ನಮ್ಮೆಲ್ಲರಿಗೂ ಖಗಕುಲಕ್ಕೆ ಅಧಿಪನಾಗಿರತಕ್ಕಂಥವನು. ನಮ್ಮೆಲ್ಲರಿಗೆ ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಆ ಗರುಡದೇವರನ್ನು ಪ್ರಾರ್ಥಿಸ್ತಕ್ಕಂತಹದ್ದು. ಅಂತಹ ಆ ಪ್ರಾರ್ಥನೆಯನ್ನು ಭಕ್ತರಾದ ನಮ್ಮಿಂದ ಪಡೆದುಕೊಂಡಂತಹ ಆ ಸ್ವಾಮಿ ವಿಶೇಷವಾದ ರೀತಿಯಲ್ಲಿ ನಮ್ಮನ್ನು ತನ್ನ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿ ಸಾಧನೆಯನ್ನು ಮಾಡಿಸ್ತಾ ಇದ್ದಾನೆ. ಸಾಧನ ಶರೀರ ಆ ಸ್ವಾಮಿ ವಿಶೇಷವಾದಂತಹ ಕೃಪೆಯನ್ನು ಮಾಡಿ ನಮ್ಮೆಲ್ಲರಿಗೆ ನೀಡಿರತಕ್ಕಂತಹದ್ದು. 84 ಲಕ್ಷ ಜೀವರಾಶಿಯನ್ನು ದಾಟಿದ ನಂತರ ಬರತಕ್ಕಂತಹದ್ದು ಮಾನವ ಜನ್ಮ. ದುರ್ಲಭವಾಗಿರತಕ್ಕಂತಹದ್ದು ಮಾನವ ಜನ್ಮ. ದುರ್ಲಭವಾದ ಮಾನವ ಜನ್ಮವನ್ನು ನಾವು ಪಡೆದಂಥವರಾಗಿದ್ದೇವೆ. ಅದರಲ್ಲಿಯೂ ಕೂಡ ಆ ಭಗವಂತನ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತಹ ಅವಕಾಶವನ್ನು ಕೂಡ ಪಡೆದುಕೊಂಡಿದ್ದೇವೆ. ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಎಂದರೆ ಇದು ಸಾರ್ಥಕತೆಯ ಜನ್ಮ. ಇಂತಹ ಸಾರ್ಥಕತೆ ಇನ್ನೆಲ್ಲೂ ಕೂಡ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿಯ ಕರುಣೆ ಇಲ್ಲದಿದ್ದರೆ. ಅಂತಹ ಸ್ವಾಮಿಯ ಕರುಣೆ ನಮ್ಮೆಲ್ಲರ ಮೇಲೆ ಸದಾ ಹೀಗೆ ಇರಲಿ. ಆ ಸ್ವಾಮಿಯ ಕೃಪಾಪೂರ್ಣವಾದಂತಹ ದೃಷ್ಟಿ ನಮ್ಮೆಲ್ಲರ ಮೇಲೆ ಸದಾ ಹೀಗೆ ಸ್ವಾಮಿ ಬೀರ್ತಾ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸ್ವಾಮಿಯಲ್ಲಿ ಸಲ್ಲಿಸೋಣ. ಆ ಸ್ವಾಮಿಯ ಪೂರ್ಣವಾಗಿರತಕ್ಕಂತಹ ಅನುಗ್ರಹವನ್ನು ಪಡೆದುಕೊಂಡಿರ್ತಕ್ಕಂಥವರು ಗರುಡದೇವರು. ಗರುಡನನ್ನು ಅಧಿರೋಹಿಸಿ ಲೋಕದ ಎಲ್ಲೆಡೆಯಲ್ಲಿಯೂ ಕೂಡ ಭಕ್ತರ ಸಮೀಪಕ್ಕೆ ಹೋಗ್ತಕ್ಕಂಥವನಾಗ್ತಾನೆ.
ಗರುಡನನ್ನು ರಥವನ್ನಾಗಿ ಇಟ್ಟುಕೊಂಡಿರತಕ್ಕಂಥವನು. ಗರುಡ ಗಮನ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾರೆ. ನಿನ್ನ ಚರಣ ಕಮಲ ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ಸರ್ವದಾ ಇರಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಗರುಡ ಗಮನ ಎಂಬುದಾಗಿ ಅದ್ಭುತವಾದಂತಹ ಸ್ತೋತ್ರವನ್ನು ಕೂಡ, ಗೀತೆಯನ್ನು ಕೂಡ ನಾವು ಕೇಳ್ತೇವೆ. ಅಂತಹ ಸರ್ವಶ್ರೇಷ್ಠನಾಗಿರತಕ್ಕಂತಹ ಗೋವಿಂದರಾಜಸ್ವಾಮಿ ನಮ್ಮೆಲ್ಲರ ಸಮೀಪಕ್ಕೆ ವೈಭವ ಪೂಜೆಯನ್ನು ಪಡೆದುಕೊಳ್ಳಲಿಕ್ಕೆ ಬರ್ತಾ ಇರುವಂತಹದ್ದು. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಅಸ್ಥಿರವಾದಂತಹದ್ದು ಈ ಮಾನವ ಜನ್ಮ. ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಎಂಬುದಾಗಿ, ನೀರಿನ ಮೇಲಿನ ಗುಳ್ಳೆ ಎಲ್ಲಿಯ ತನಕ ಎಷ್ಟು ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾವ ಕ್ಷಣದಲ್ಲಿ ಏನಾದರೂ ಕೂಡ ಆಗಬಹುದು. ಹಾಗೆ ಈ ಮಾನವ ಜನ್ಮ ಅನ್ನತಕ್ಕಂತಹದ್ದು, ಮಾನವ ಶರೀರ ಅನ್ನತಕ್ಕಂತಹದ್ದು ಬಹಳ ಅಸ್ಥಿರ. ಆದರೆ ಅರ್ಥದಂ, ಪುರುಷಾರ್ಥವನ್ನು ತಂದುಕೊಡಲಿಕ್ಕೆ ಉತ್ತಮವಾದಂತಹ ಸಾಧನೆ ಇದು. ಅದಕ್ಕಾಗಿಯೇ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಅಂತಹ ಧರ್ಮ ಸಾಧನೆಯಲ್ಲಿ ಮೊಟ್ಟ ಮೊದಲನೆಯ ಒಂದು ಸಾಧನೆ ಇದೆ ಅಂತಂದರೆ ಧರ್ಮವನ್ನು ಸಾಧಿಸಲಿಕ್ಕೆ ಅದೇ ಈ ಶರೀರ ಅನ್ನತಕ್ಕಂತಹದ್ದು. ಅಂತಹ ಶರೀರವನ್ನು ನೀಡಿ ನಮ್ಮನ್ನು ಅನುಗ್ರಹಿಸಿದಂತಹ ಸ್ವಾಮಿಯನ್ನು ನಾವು ತಿಳಿಸ್ತೇವೆ.
ಗರುಡ ಗಮನ, ಗರುಡಧ್ವಜ ಎಂಬುದಾಗಿ ಆ ಭಗವಂತನನ್ನು ವರ್ಣಿಸ್ತಾ ಇದ್ದಾರೆ. ಗೋವಿಂದರಾಜನನ್ನು ವರ್ಣಿಸ್ತಾ ಇದ್ದಾರೆ. ಗರುಡನನ್ನು ಅಧಿರೋಹಿಸಿ ನಡೆಯತಕ್ಕಂಥವನು, ಹೋಗ್ತಕ್ಕಂಥವನು ಅಂಥವನನ್ನು ಗರುಡಗಮನ ಅಂತ ಹೇಳ್ತಾರೆ. ಗರುಡಧ್ವಜ ಅಂತ ಕರೀತಾರೆ. ಗರುಡನನ್ನು ಚಿಹ್ನೆಯಾಗಿ ಇಟ್ಟುಕೊಂಡಿರ್ತಕ್ಕಂಥವನು. ಅಂತಹ ಆ ಗರುಡನನ್ನು ನೋಡ್ತಾ ಇದ್ದಂತೆಯೇ ಎಲ್ಲರೂ ಕೂಡ ಆ ವಿಷ್ಣುವನ್ನು ಸ್ಮರಿಸ್ತಾರೆ. ಯಾಕೆಂದರೆ ಆ ಭಗವಂತನಿಗೆ ಗರುಡನೇ ಚಿಹ್ನೆಯಾಗಿರ್ತಕ್ಕಂಥವನು, ಗುರುತಿನ ರೀತಿಯಲ್ಲಿ ಇರತಕ್ಕಂಥವನು. ಅಂತಹ ಆ ಗರುಡನನ್ನು ಅಧಿರೋಹಿಸಿದಂತಹ ಗೋವಿಂದರಾಜನನ್ನು, ರಾಜಾದಿರಾಜನನ್ನು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ. ಈ ರಾತ್ರಿಯ ವೇಳೆಯಲ್ಲಿ ಅದ್ಭುತವಾದ ವಿದ್ಯುತ್ ದೀಪಗಳ ಕಾಂತಿಗಳ ಮಧ್ಯದಲ್ಲಿ ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ನೃತ್ಯವನ್ನು ಮಾಡುತ್ತಾ ಆ ಭಗವಂತನಿಗೆ ನೃತ್ಯ ಸಮರ್ಪಣೆ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಗಜರಾಜರು ತಮ್ಮ ಸೇವೆಯನ್ನು ಆ ಗೋವಿಂದರಾಜನಿಗೆ ಸಮರ್ಪಣೆ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಫಲ ನೀರಾಜನವನ್ನು, ಫಲಕರ್ಪೂರ ನೀರಾಜನವನ್ನು ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇದ್ದರೆ ಅದನ್ನು ನೋಡುವ ಭಾಗ್ಯವನ್ನು ಪಡೆದುಕೊಂಡಂಥವರಾಗಿ ನಾವು ಧನ್ಯರಾಗ್ತಾ ಇದ್ದೇವೆ. ಅತ್ಯಂತ ದುರ್ಲಭವಾದಂತಹ ಮನುಷ್ಯ ಜನ್ಮವನ್ನು ಪಡೆದಿರತಕ್ಕಂತಹ ನಾವು ಸಾಧನೆಯನ್ನು ಮಾಡ್ತಾ ಇದ್ದೇವೆ. ಸಾಧನೆಯಲ್ಲಿಯೂ ಕೂಡ ಸರ್ವಶ್ರೇಷ್ಠವಾಗಿರತಕ್ಕಂತಹ ಸಾಧನೆ ಆ ಭಗವಂತ ನಮ್ಮೆಲ್ಲರನ್ನು ಕೂಡ ವಿಶೇಷವಾದ ರೀತಿಯಲ್ಲಿ ತನ್ನ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿದ್ದಾನೆ. ದೇಶದ ಮೂಲೆ ಮೂಲೆಗಳಲ್ಲಿಯೂ ಇರತಕ್ಕಂತಹ ಭಕ್ತರು ಭಗವಂತನ ಮಹಿಮೆಯನ್ನು ಒಂದೊಂದು ವಿಧವಾಗಿ ತಿಳಿದುಕೊಂಡಿರತಕ್ಕಂಥವರು ತಮ್ಮ ಆ ಭಕ್ತಿಯನ್ನು ಬಹಳ ಶ್ರದ್ಧೆಯಿಂದ ಯಾವುದೇ ವಿಧವಾದ ಕಾಪಟ್ಯ ಇಲ್ಲದಂತೆ ಸೇವೆಯನ್ನು ಸಲ್ಲಿಸುವುದರ ಮುಖಾಂತರ ತೋರಿಸ್ತಾ ಇದ್ದಾರೆ. ಆ ಭಕ್ತಿಗೆ ವಶನಾಗಿರ್ತಕ್ಕಂಥವನು ಭಕ್ತ ಪರಾಧೀನನಾಗಿ ಗೋವಿಂದರಾಜ ಆ ಭಕ್ತರ ಸಮೀಪಕ್ಕೆ ಬರ್ತಾ ಇರುವಂತಹ ದೃಶ್ಯ ಬಹಳ ಅದ್ಭುತವಾದಂತಹ ದೃಶ್ಯ. ಭಕ್ತರನ್ನು ಅನುಗ್ರಹಿಸಲಿಕ್ಕಾಗಿಯೇ ಭಕ್ತರ ಭಕ್ತಿ ಪಾಶದಿಂದ ಬದ್ಧನಾದಂತಹ ಗೋವಿಂದರಾಜ ಭಕ್ತರ ಮಧ್ಯದಲ್ಲಿ ಬರ್ತಾ ಇರುವಂತಹದ್ದು. ಛತ್ರ ಚಾಮರಾದಿಗಳನ್ನು ಹಿಡಿದುಕೊಂಡು ಆ ಸ್ವಾಮಿಯ ಸೇವೆಯನ್ನು ಅರ್ಚಕವರೇಣ್ಯರು ಒಂದು ಕಡೆ ಮಾಡ್ತಾ ಇದ್ದರೆ, ಮತ್ತೊಂದು ಕಡೆ ನೀರಾಜನವನ್ನು ನೀಡಲಿಕ್ಕೆ ಕೆಳಗಡೆ ಕುಳಿತುಕೊಂಡಿದ್ದಾರೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ತಮ್ಮ ತಮ್ಮ ಕಲೆಗಳ ವಿನ್ಯಾಸವನ್ನು ತೋರಿಸುತ್ತಾ ಆ ಸ್ವಾಮಿಗೆ ಸುದರ್ಶನ ಚಕ್ರವನ್ನು ಧರಿಸಿರ್ತಕ್ಕಂತಹ ಆ ಗೋವಿಂದರಾಜನನ್ನು ತಾವೂ ಕೂಡ ಚಕ್ರವನ್ನು ತಿರುಗಿಸುವುದರ ಮುಖಾಂತರ ಸೇವೆಯನ್ನು ಸಲ್ಲಿಸಿ ಭಗವಂತನನ್ನು ಸಂತೋಷಗೊಳಿಸೋಣ ಎಂಬತಕ್ಕಂತಹ ಸಂಕಲ್ಪವನ್ನು ಮಾಡಿದಂತಹ ಭಕ್ತ ಸಮೂಹವನ್ನು ನೋಡ್ತಾ ಇದ್ದೇವೆ. ಆ ಸ್ವಾಮಿಯ ಪಾದ ಪದ್ಮಗಳನ್ನು ಎರಡು ಕೈಗಳಲ್ಲಿ ಧರಿಸಿರ್ತಕ್ಕಂತಹ ಗೋವಿಂದರಾಜನ ಪಾದಪದ್ಮಗಳನ್ನು ಎರಡು ಕೈಗಳಲ್ಲಿ ಧರಿಸಿ ಅಲ್ಲಿ ಆ ಸ್ವಾಮಿಯ ನಖಗಳಲ್ಲಿ ಭಗವಂತನ ಪ್ರತಿಬಿಂಬವನ್ನು, ತನ್ನ ಕೈಗಳಲ್ಲಿರತಕ್ಕಂತಹ ನಖದಲ್ಲಿ ಸ್ವಾಮಿಯ ಪ್ರತಿಬಿಂಬವನ್ನು ನೋಡುತ್ತಾ ಬಹಳ ಸಂತೋಷದಿಂದ ಆನಂದವನ್ನು ಪಡಿತಾ ಇದ್ದಾನಂತೆ ಗರುಡದೇವ. ಅಂತಹ ಆ ಗರುಡನನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ನಮ್ಮನ್ನು ಉದ್ಧರಿಸು. ನಿತ್ಯ ಸೂರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥವರು ಗರುಡದೇವರು. ಗರುಡ, ಅನಂತ, ವಿಶ್ವಕ್ಸೇನ ಇವು ಮೂವರು ಕೂಡ ನಿತ್ಯ ಸೂರಿಗಳು ಎಂಬುದಾಗಿ ಕರೆಯುತ್ತಾರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ. ಅಂದರೆ ಯಾವಾಗಲೂ ಕೂಡ ಭಗವದ್ ವಿಷಯಕವಾದಂತಹ ಜ್ಞಾನ ಅವರಿಗೆ ಶುದ್ಧವಾಗಿ ಸ್ವಚ್ಛವಾಗಿ ಬಹಳ ಸ್ಪಷ್ಟವಾಗಿ ಇದ್ದೇ ಇರ್ತದಂತೆ. ಅದರ ತಿರೋಧಾನ ಅನ್ನುವಂಥದ್ದಿರುವುದಿಲ್ಲ. ಅಪ್ಪಿತಪ್ಪಿಯೂ ಕೂಡ ದೋಷದ ಸಂಸ್ಪರ್ಶದಿಂದ ಅನ್ಯಥಾ ಜ್ಞಾನ ಉಂಟಾಗುವುದಿಲ್ಲ. ಇಂತಹ ಶಕ್ತಿಯುಳ್ಳಂತಹವರನ್ನು ನಿತ್ಯ ಸೂರಿಗಳು ಅಂತ ಕರೀತಾರೆ. ಆ ನಿತ್ಯ ಸೂರಿಗಳ ಸಾಲಿನಲ್ಲಿ ಗರುಡದೇವರು
ಶೇಷದೇವರು, ವಿಶ್ವಕ್ಸೇನ ಈ ಮೂವರು ಕೂಡ ಬರತಕ್ಕಂಥವರಾಗ್ತಾರೆ. ಆ ನಿತ್ಯ ಸೂರಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಗರುಡದೇವರನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸುತ್ತಾ ಗೋವಿಂದರಾಜ, ರಾಜಾದಿರಾಜ, ಭಕ್ತ ಪರಾಧೀನ, ಭಕ್ತರ ಭಕ್ತಿ ಎಂಬ ಪಾಶದಿಂದ ಬದ್ಧನಾದಂಥವನು ಭಕ್ತರ ಸಮೀಪಕ್ಕೆ ಬರ್ತಾ ಇದ್ದಾನೆ ವೈಭವ ಪೂಜೆಯನ್ನು ಪಡೆದುಕೊಳ್ಳಲಿಕ್ಕೆ. ಅಂಗರಂಗ ವೈಭವವಾದಂತಹ ಪೂಜೆಗಳನ್ನು ನಾವು ಕೇಳಿರ್ತೇವೆ. ಅಂಗಪೂಜೆ ಅಂತಂದರೆ ಅದು ವಿಶೇಷವಾದ ರೀತಿಯಲ್ಲಿ ಪಾರಂಪರಿಕವಾಗಿ ಬಂದಿರತಕ್ಕಂತಹ ಅರ್ಚಕರು ಗರ್ಭಗುಡಿಯ ಒಳಗಡೆ ಸ್ವಾಮಿಯನ್ನು ಪೂಜಿಸ್ತಕ್ಕಂತಹದ್ದು. ಅದನ್ನು ಅಂಗಪೂಜೆ ಅಂತ ಹೇಳ್ತಾರೆ. ಅದಾದ ನಂತರ ಆ ಸ್ವಾಮಿ ಗರ್ಭಗುಡಿಯನ್ನು ಬಿಟ್ಟು ರಂಗಮಂಟಪಕ್ಕೆ ಬರ್ತಾನೆ. ಭಕ್ತರಲ್ಲಿ ಯಾರು ಶ್ರೀಮಂತರೋ ಅವರು ಸೇವೆಗಳನ್ನು ಮಾಡಿಸುತ್ತಾರೆ. ಆ ಸೇವಾ ರಸೀತಿಗಳನ್ನು ಪಡೆದು ಮಾಡಿಸಿದಂತಹ ಭಕ್ತರಿಗೆ ಅನುಗ್ರಹವನ್ನು ಮಾಡಲಿಕ್ಕಾಗಿ ಗರ್ಭಗುಡಿಯನ್ನು ಬಿಟ್ಟು ರಂಗಮಂಟಪಕ್ಕೆ ಬಂದಿರತಕ್ಕಂತಹ ಸ್ವಾಮಿಯ ಉತ್ಸವ ವಿಗ್ರಹದ ಪೂಜೆ ಅನ್ನತಕ್ಕಂತಹದ್ದು ನಡೀತಿದೆ. ಆ ವಿಗ್ರಹಕ್ಕೆ ನಡೆಯತಕ್ಕಂತಹ ಪೂಜೆ ಏನಿದೆ ಅದನ್ನು ರಂಗಪೂಜೆ ಅಂತ ಕರೀತಾರೆ. ಹರೇ ಶ್ರೀನಿವಾಸ, ಗೋವಿಂದ ರಾಜಾಯ ನಮಃ. ಗರುಡ ಗಮನ ಗರುಡ ಧ್ವಜ, ಗರುಡ ಗಮನ ಗರುಡ ಧ್ವಜ, ನರಹರಿ ನಮೋ ನಮೋ ನಮೋ. ಗರುಡ ಗಮನ ಗರುಡ ಧ್ವಜ, ನರಹರಿ ನಮೋ ನಮೋ ನಮೋ. ಗರುಡ ಗಮನ ಗರುಡ ಧ್ವಜ. ಕಮಲಾಪತಿ ಕಮಲನಾಭ ಕಮಲಜ ಜನ್ಮ ಕಾರಣಿಕ. ಕಮಲಾಪತಿ ಕಮಲನಾಭ ಕಮಲಜ ಜನ್ಮ ಕಾರಣಿಕ. ಕಮಲನಯನ ಕಮಲಾಪ್ತ ಕುಲ ನಮೋ ನಮೋ ಹರಿ ನಮೋ ನಮೋ. ಕಮಲನಯನ ಕಮಲಾಪ್ತ ಕುಲ ನಮೋ ನಮೋ ಹರಿ ನಮೋ ನಮೋ. ಗರುಡ ಗಮನ ಗರುಡ ಧ್ವಜ, ನರಹರಿ ನಮೋ ನಮೋ ನಮೋ. ಗರುಡ ಗಮನ ಗರುಡ ಧ್ವಜ. ಜಲಧಿ ಬಂಧನ ಜಲಧಿ ಶಯನ, ಚಲನಿಧಿ ಮಧ್ಯ ಜಂತುಕುಲ. ಜಲಧಿ ಬಂಧನ ಜಲಧಿ ಶಯನ, ಜಲನಿಧಿ ಮಧ್ಯ ಜಂತುಕುಲ. ಜಲಧಿ ಜಾಮಾತ ಜಲಧಿ ಗಂಭೀರ ಹಲಧರ ನಮೋ ಹರಿ ನಮೋ. ಜಲಧಿ ಜಾಮಾತ ಜಲಧಿ ಗಂಭೀರ ಹಲಧರ ನಮೋ ಹರಿ ನಮೋ. ಗರುಡ ಗಮನ ಗರುಡ ಧ್ವಜ, ನರಹರಿ ನಮೋ ನಮೋ ನಮೋ. ಗರುಡ ಗಮನ ಗರುಡ ಧ್ವಜ. ಘನ ದಿವ್ಯ ರೂಪ ಘನ ಮಹಿಮಾಂಕ, ಘನ 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 ಕಾಯ ವರ್ಣ. ಘನ ದಿವ್ಯ ರೂಪ ಘನ ಮಹಿಮಾಂಕ, ಘನ 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 ಕಾಯ ವರ್ಣ. ಅನಘ ಶ್ರೀ ವೆಂಕಟಾಧಿಪತೇಹಂ ಅನುಪಮ ನಮೋ ಹರಿ ನಮೋ. ಅನಘ ಶ್ರೀ ವೆಂಕಟಾಧಿಪತೇಹಂ ಅನುಪಮ ನಮೋ ಹರಿ ನಮೋ. ಗರುಡ ಗಮನ ಗರುಡ ಧ್ವಜ, ನರಹರಿ ನಮೋ ನಮೋ ನಮೋ.
ಗರುಡಧ್ವಜ ನರಗರಿ ನಮೋ 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 ಗರುಡ ಗಮನ ಗರುಡಧ್ವಜ ಗರುಡ ಗಮನ ಗರುಡಧ್ವಜ ಗರುಡ ಗಮನ ಗರುಡಧ್ವಜ. ಗರುಡ ಗಮನ ಗರುಡಧ್ವಜ ಎಂಬುದಾಗಿ ಆ ಸ್ವಾಮಿಯನ್ನು ಸ್ತುತಿಸುತ್ತಾ ಅದ್ಭುತವಾದ ರೀತಿಯಲ್ಲಿ ಹಾಡನ್ನು ಹಾಡಿರ್ತಕ್ಕಂತಹದ್ದು. ಸ್ವಾಮಿಯ ವೈಭವವನ್ನು ನಾವು ನೋಡ್ತಾ ಇದ್ದೇವೆ. ಗೋವಿಂದರಾಜನ ವೈಭವ ಅತ್ಯಂತ ವೈಭವೋಪೇತವಾಗಿರ್ತಕ್ಕಂತಹ ಉತ್ಸವ ನಡೀತಾ ಇದೆ. ಇಂತಹ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ದೇಶದ ನಾನಾ ಮೂಲೆಗಳಿಂದ ಭಕ್ತರೆಲ್ಲರೂ ಕೂಡ ಬಂದಿದ್ದಾರೆ. ಭಗವಂತನ ಸೇವೆಯಲ್ಲಿ ತಾವು ತೊಡಗಿರತಕ್ಕಂತಹ ಆ ಭಕ್ತರನ್ನು ಉಳಿದ ಭಕ್ತರು ಕೂಡ ವೀಕ್ಷಿಸುತ್ತಾ ಸಜ್ಜನರಿಗೆ ಸಹವಾಸ ಅನ್ನುವಂಥದ್ದು ಉಂಟಾಗ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕಲೆಗಳ ಮುಖಾಂತರ ಮತ್ತೊಬ್ಬರ ಕಲೆಗಳನ್ನು ಪ್ರೋತ್ಸಾಹಿಸುತ್ತಾ ಅವರೆಲ್ಲರೂ ಕೂಡ ಸೇರಿ ಒಮ್ಮನದಿಂದ ಆ ಸ್ವಾಮಿಯನ್ನು ಭಜಿಸುತ್ತಾ ತಮ್ಮ ಆ ಕಲೆಗಳನ್ನು ಷೋಡಶ ಕಲಾ ನಿಧಿಯಾಗಿರ್ತಕ್ಕಂತಹ ಗೋವಿಂದರಾಜನಿಗೆ ಅರ್ಪಿಸ್ತಾ ಇರುವಂತಹದ್ದು. ಈ ಪರಿಯ ಸೊಬಗ ಆವ ದೇವರಲ್ಲಿ ನಾ ಕಾಣೆ ಗೋಪೀ ಜನ ಪ್ರಿಯ ಗೋಪಾಲಗಲ್ಲದೆ ಭಗವಂತನಿಗಲ್ಲದೆ ಇಂತಹ ವೈಭವವನ್ನು ನಾನು ಉಳಿದೆಲ್ಲೂ ಕೂಡ ನೋಡಲಿಕ್ಕೆ ಸಿಗುವುದಿಲ್ಲ. ಯಾಕೆ ಅಂತಂದರೆ ಸ್ವಾಮಿಯನ್ನು ಮೀರಿಸಿದಂತಹ ವ್ಯಕ್ತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅನೇಕ ದೃಷ್ಟಾಂತಗಳನ್ನು ಕೊಡ್ತಾರೆ. ಆ ಸ್ವಾಮಿಯನ್ನು ಸೇವಿಸಲಿಕ್ಕಾಗಿ ಸಣ್ಣಜೀಯರ ಸ್ವಾಮಿಗಳು ದೊಡ್ಡಜೀಯರ ಸ್ವಾಮಿಗಳು ತಮ್ಮ ಶಿಷ್ಯವೃಂದದಿಂದ ಕೂಡಿದಂಥವರಾಗಿ ವಾಹನ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಪಾರಾಯಣವನ್ನು ಮಾಡುತ್ತಾ ಪಾರಾಯಣ ಪ್ರಿಯನನ್ನು ಸಂತೋಷಗೊಳಿಸ್ತಾ ಇದ್ದಾರೆ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ ಗೋಪೀ ಜನಪ್ರಿಯ ಗೋಪಾಲಗಲ್ಲದೆ ರಾಜಾದಿರಾಜ ಗೋವಿಂದರಾಜನಿಗಲ್ಲದೆ ಈ ವೈಭವವನ್ನು ಭಗವಂತನಿಗಲ್ಲದೆ ಇನ್ನೆಲ್ಲಿ ನೋಡಲಿಕ್ಕೆ ಸಾಧ್ಯ. ಚಂಡೆಯನ್ನು ಬಾರಿಸ್ತಾ ಇದ್ದಾರೆ. ಸ್ವಾಮಿಯ ಸೇವೆಯಲ್ಲಿ ಮಗ್ನರಾಗಿದ್ದಾರೆ ಕೇರಳಕ್ಕೆ ಸಂಬಂಧಪಟ್ಟಂತಹ ಭಕ್ತಗಣ. ತಿರುಪತಿಯಲ್ಲಿಯೇ ವಾಸ ಮಾಡ್ತಾ ಇರತಕ್ಕಂತಹ ಗಿರಿಗಿಟ್ಟಲೆಗಳನ್ನು ತಿರುಗಿಸುತ್ತಾ ಸ್ವಾಮಿಯ ಬ್ರಹ್ಮೋತ್ಸವಗಳಲ್ಲಿ ತಮ್ಮ ಅದ್ಭುತವಾದಂತಹ ಸೇವೆಯನ್ನು ಸಲ್ಲಿಸುತ್ತಾ ಪರಂಪರಾ ರೂಪವಾಗಿ ಬಂದಿರತಕ್ಕಂಥವರನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಯ ಸೇವೆಯಲ್ಲಿ ತೊಡಗಿರತಕ್ಕಂತಹದ್ದು. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಎಂಬುದಾಗಿ ತಿಳಿಸಿದಂತಹ ವಚನವನ್ನು ನಾವು ಮನಸ್ಸಿನಲ್ಲಿ ಇರಿಸಿಕೊಳ್ಳಬೇಕು. ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು, ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಗುರುತನದಲ್ಲಿ ನೋಡೆ ಜಗದಾದಿ ಗುರುವು, ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಯಾರಲ್ಲೂ ಕೂಡ ಇಂತಹ ವೈಭವವನ್ನು ನೋಡಲಿಕ್ಕೆ ಸಿಗೋದಿಲ್ಲ. ಎಲ್ಲರನ್ನ ನಾವು ರಾಜರು ರಾಜರು ಅಂತ ಕರಿತೇವೆ, ದೊರೆಗಳು ಅಂತ ಕರಿತೇವೆ. ಯಾವುದೋ ಒಂದು ಭೂಭಾಗಕ್ಕೆ ಅವರು ನಾಯಕರಾಗಿರ್ತಾರೆ, ಅಧಿನಾಯಕರಾಗಿರ್ತಾರೆ. ಅಂತಹವರನ್ನೇ ರಾಜರು ರಾಜರು ಅಂತ ಕರಿತೇವೆ. ಸಂಪೂರ್ಣ ಭೂದೇವಿಗೇನೆ ರಮಣನಾಗಿರ್ತಕ್ಕಂಥವನು ಗೋವಿಂದರಾಜ. ಅಂದಮೇಲೆ ಇವನನ್ನು ಮೀರಿಸಿದಂತಹ ಭೂಪಾಲ ಮತ್ತೊಬ್ಬನಿರಲಿಕ್ಕೆ ಸಾಧ್ಯವೇ? ಇಲ್ಲವೇ ಇಲ್ಲ. ಆದ್ದರಿಂದ ದೊರೆಯತನದಲ್ಲಿ ಇವನನ್ನು ಮೀರಿಸಿದಂತಹ ವ್ಯಕ್ತಿ ಮತ್ತೊಬ್ಬನಿಲ್ಲ. ಇವನೇ ಸರ್ವಶ್ರೇಷ್ಠ ಅನ್ನುವಂತಹ ವಿಚಾರವನ್ನು ತಿಳಿದುಕೊಳ್ಳಬೇಕು. ಇನ್ನು ಸಿರಿಯತನದಲ್ಲಿ ಶ್ರೀಮಂತಿಕೆಯಲ್ಲಿ ನೋಡುವ ಅಂತಂದರೆ ಎಲ್ಲರಲ್ಲಿಯೂ ಕೂಡ ಲಕ್ಷ್ಮಿ
ಒಂದಲ್ಲ ಒಂದು ಸಮಯ ಬಿಟ್ಟು ಹೋಗ್ತಕ್ಕಂತಹದ್ದೇ ಪೂರ್ಣವಾಗಿ ಇರುವುದಿಲ್ಲ. ಆದರೆ ಆ ಲಕ್ಷ್ಮಿಗೇನೆ ರಮಣನಾಗಿ ಯಾವಾಗಲೂ ಕೂಡ ಶ್ರೀನಿವಾಸನಾಗಿ ಲೋಕಕ್ಕೆಲ್ಲ ಅಭೀಷ್ಟಗಳನ್ನು ಪೂರೈಸ್ತಕ್ಕಂತಹ ಸರ್ವ ಸಂಪತ್ ಪ್ರದಾಯಿನಿ ಆದಂಥವನು, ಪ್ರಧಾತೃ ಆಗಿರತಕ್ಕಂಥವನು ಗೋವಿಂದರಾಜ. ಅಂತಹ ಗೋವಿಂದರಾಜನ ಸಿರಿವಂತಿಕೆಯ ಮುಂದೆ ಎಲ್ಲೂ ಕೂಡ ಮತ್ತೊಂದು ಹೆಸರು ಬರುವುದಿಲ್ಲ. ಆದ್ದರಿಂದ ಸಿರಿಯತನದಲ್ಲಿ ನೋಡಿ ಶ್ರೀಕಾಂತನು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಿರಿಯತನದಲ್ಲಿ ನೋಡುವ ಅಂತಂದರೆ ದೊಡ್ಡವರು ಅಂತ ಹೇಳುವಂತಹ ವಿಚಾರದಲ್ಲಿ ನಮಗೆ ತಿಳಿದ ಮಟ್ಟಿಗೆ ದೊಡ್ಡವರು ಅಂತ ಹೇಳಿದಾಗ ಯಾವಾಗಲೂ ಕೂಡ ಮನಸ್ಸಿಗೆ ಬರುವಂತಹದ್ದು ಕಟ್ಟ ಕಡೆಯ ವ್ಯಕ್ತಿ ಬ್ರಹ್ಮದೇವರು. ಆ ಬ್ರಹ್ಮದೇವರನ್ನು ಮೀರಿಸಿರ್ತಕ್ಕಂತಹ ದೊಡ್ಡವರು ಮತ್ತೊಬ್ಬರು ಇಲ್ಲ ಅಂತ ಅಂದ್ಕೊಳ್ತೇವೆ. ಆದರೆ ಆ ಬ್ರಹ್ಮದೇವರಿಗೂ ಕೂಡ ತಂದೆಯಾಗಿರ್ತಕ್ಕಂಥವನು ಸ್ವಾಮಿ ಶ್ರೀ ಮಹಾವಿಷ್ಣು, ರಾಜಾದಿರಾಜನಾಗಿರ್ತಕ್ಕಂತಹ ಗೋವಿಂದರಾಜ. ಗೋವಿಂದರಾಜಾಯ ನಮಃ. తిరుపతి పురములోన తిరముగా శయనించి గురి
ಗೋವಿಂದರಾಜ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಅದರ ನೇರ ಪ್ರಸಾರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಸ್ವಾಮಿಯ ಅಪಾರವಾಗಿರ್ತಕ್ಕಂತಹ ಕರುಣೆ ಭಕ್ತ ಸಾಗರದ ಮೇಲೆ ಇರುವಂತಹದ್ದು. ನಾವೆಲ್ಲರೂ ಕೂಡ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರತಕ್ಕಂತಹ ಗೋವಿಂದರಾಜ ಸ್ವಾಮಿಯ ರಾಜಗೋಪುರವನ್ನು ನೋಡ್ತಾ ಇದ್ದೇವೆ. ಸ್ವಾಮಿಯ ಅಭಯ ಹಸ್ತವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮುಖಾರವಿಂದದ ದರ್ಶನ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಕರ್ಪೂರ ನೀರಾಜನವನ್ನು ಸ್ವಾಮಿಗೆ ಅರ್ಪಿಸ್ತಾ ಇದ್ದಾರೆ ಅರ್ಚಕ ವರೇಣ್ಯರು. ಶ್ರೀಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಎಂಬುದಾಗಿ ಗರುಡಾದಿರೂಢನಾದ ಗೋವಿಂದರಾಜ ಸ್ವಾಮಿಗೆ ಕರ್ಪೂರ ನೀರಾಜನದ ಸಮರ್ಪಣೆ ಅತ್ಯಂತ ವೈಭವದಿಂದ ಸ್ವಾಮಿ ತನ್ನ ಈ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಭಕ್ತರಾದ ನಮ್ಮೆಲ್ಲರಿಂದ ಪಡೆದುಕೊಳ್ತಾ ಇರುವಂತಹದ್ದು. ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ಉತ್ಸಾಹ ಬರುವಂತೆ ಮಾಡಿರುವಂತಹದ್ದು. ಅನೇಕ ಭಕ್ತರು ತಮ್ಮ ತಮ್ಮ ಕಲೆಗಳನ್ನು ಸ್ವಾಮಿಯ ಮುಂಭಾಗದಲ್ಲಿ ತೋರಿಸುತ್ತಾ ಸ್ವಾಮಿಯ ಸೇವೆಯಲ್ಲಿ ತೊಡಗಿರತಕ್ಕಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಹಿರಿಯತನದಲ್ಲಿ ಆ ಗೋವಿಂದರಾಜ ಸ್ವಾಮಿಯನ್ನು ಮೀರಿಸಿದಂತಹ ಹಿರಿಯ ಮತ್ತೊಬ್ಬನಿಲ್ಲವೇ ಇಲ್ಲ. ವೆಂಕಟೇಶ್ವರನೇ ಗೋವಿಂದರಾಜ ಸ್ವಾಮಿ. ಅವನನ್ನು ಮೀರಿಸಿದಂತಹ ದೈವ ಮತ್ತೊಬ್ಬನಿಲ್ಲ. ಯಾಕಂದರೆ ಸರಸಿಜೋದ್ಭವನ್ಯಾರಿದ್ದಾರೆ ಅಂತಹ ಆ ಸರಸಿಜೋದ್ಭವನಿಗೆ ಅಯ್ಯ ಆ ಗೋವಿಂದರಾಜ. ಅಂತಹ ಆ ಸ್ವಾಮಿ ಹಿರಿಯತನದಲ್ಲಿ ಅವನನ್ನು ಮೀರಿಸಿದಂತಹ ವ್ಯಕ್ತಿ ಲೋಕದಲ್ಲಿ ಮತ್ತೊಬ್ಬನಿಲ್ಲ. ಇನ್ನು ಗುರುವಿನ ತನದಲ್ಲಿ ನೋಡುವುದು ಅಂತಾದರೆ, ಗುರುತನದಲ್ಲಿ ನೋಡುವುದು ಅಂತಾದರೆ ಈ ಸ್ವಾಮಿಯೇ ಜಗದಾದಿ ಗುರುವು, ಜಗತ್ತಿಗೆ ಆದಿಗುರುವಾದಂಥವನಾಗಿದ್ದಾನೆ. ಅಂತಹ ಸ್ವಾಮಿಯ ವೈಭವೋಪೇತವಾದಂತಹ ಉತ್ಸವವನ್ನು ನಾವು ನೋಡ್ತಾ ಇದ್ದೇವೆ. ಗರುಡೋತ್ಸವ, ಗರುಡ ವಾಹನವನ್ನು ಅಧಿರೋಹಿಸಿದಂತಹ ಬ್ರಹ್ಮೋತ್ಸವ. ಬ್ರಹ್ಮೋತ್ಸವದಲ್ಲಿ ರಾಜಾದಿರಾಜನಾದಂತಹ ಗೋವಿಂದರಾಜ ಭಕ್ತರ ಸಮೀಪಕ್ಕೆ ಬಂದು ವೈಭವ ಪೂಜೆಯನ್ನು ಪಡೆದುಕೊಳ್ತಾ ಇರತಕ್ಕಂತಹದ್ದು. ರಂಗ ಪೂಜೆಯ ಬಗ್ಗೆ ನಾವು ಮಾತಾಡಿಕೊಂಡಿದ್ದೆವು. ರಂಗ ಮಂಟಪಕ್ಕೆ ಬಂದು ಭಕ್ತರಿಂದ ಪಡೆದುಕೊಳ್ಳತಕ್ಕಂತಹ ಪೂಜೆ ಏನಿದೆ ಅದನ್ನು ರಂಗ ಪೂಜೆ ಅಂತ ಹೇಳ್ತಾರೆ. ರಂಗ ಮಂಟಪವನ್ನು ಕೂಡ ತ್ಯಜಿಸಿ ವಾಹನಗಳನ್ನು ಅಧಿರೋಹಿಸಿ ಅನೇಕ ಉತ್ಸವಕ್ಕೆ ಸಂಬಂಧಪಟ್ಟಂತಹ ವಾಹನಾದಿಗಳನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬಂದು ಭಕ್ತರು ನೀಡುವ ನೀರಾಜನವನ್ನು ಪಡೆದುಕೊಳ್ತಾ ಭಕ್ತರನ್ನು ಸಂತೋಷಗೊಳಿಸ್ತಕ್ಕಂತಹ ಪ್ರಕ್ರಿಯೆ ಏನಿದೆ ಆ ಪೂಜೆಯೇ ವೈಭವ ಪೂಜೆ ಅಂತ ಕರೆಸಿಕೊಳ್ಳಲ್ಪಡ್ತಿದೆ. ಅಂತಹ ವೈಭವ ಪೂಜೆ ಈಗ ನಡೀತಾ ಇದೆ. ಸ್ವಾಮಿಯನ್ನು ಅತ್ಯಂತ ವೈಭವದಿಂದ ಮೆರವಣಿಗೆಯಲ್ಲಿ ಗರುಡನನ್ನು ಅಧಿರೋಹಿಸಿ ಬರ್ತಾ ಇರತಕ್ಕಂಥವನನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಅಂತಹ ಸ್ವಾಮಿಯ ಸೇವೆಯಲ್ಲಿ ನಾವು ತೊಡಗಿದಂಥವರಾಗಿದ್ದೇವೆ. ಲೋಕದಲ್ಲಿ ಸ್ವಾಮಿಯ ವೈಭವ ಇನ್ಯಾರಿಗೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದನ್ನು ನಾವು ಚಿಂತಿಸ್ತಾ ಇದ್ದೆವು. ಇನ್ನು ಪಾವನತ್ವದ ವಿಚಾರದಲ್ಲಿ ಆಲೋಚನೆಯನ್ನು ಮಾಡಿದ್ದು ಅಂತಾದರೆ ಗೋವಿಂದರಾಜ ಸ್ವಾಮಿಯನ್ನು, ವೆಂಕಟೇಶ್ವರ ಸ್ವಾಮಿಯನ್ನು ಮೀರಿಸಿರತಕ್ಕಂತಹ ಗೋವಿಂದರಾಜನೇ ವೆಂಕಟೇಶ್ವರ, ವೆಂಕಟೇಶ್ವರನೇ ಗೋವಿಂದರಾಜ, ಅವರೇ ನಾರಾಯಣ, ಅವನೇ ವಿಷ್ಣು, ಎಲ್ಲವೂ ಕೂಡ ಆ ಸ್ವಾಮಿಯೇ. ಅಂತಹ ಆ ಭಗವಂತನನ್ನು ಮೀರಿಸಿದಂತಹ ಪರಮ ಪವಿತ್ರವಾದಂತಹ ವಸ್ತು ಮತ್ತೊಂದಿಲ್ಲವೇ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ, ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಆವಧೈರ್ಯದಿ ನೋಡೆ ಅಸುರಾಂತಕ, ಈ ಪರಿಯ ಸೊಬಗಾವ. ಇಂತಹ ವೈಭವ ಇನ್ಯಾರಲ್ಲಿ ನೋಡಲಿಕ್ಕೆ ಸಾಧ್ಯ? ಪಾವನತ್ವ ವಿಚಾರವನ್ನು ಮಾಡಿದ್ದು ಅಂತಾದರೆ
ಪರಮ ಪವಿತ್ರವಾಗಿರ್ತಕ್ಕಂತಹದ್ದು ಗಂಗಾ ನದಿ. ಆ ಗಂಗಾ ನದಿ ಉದ್ಭವಿಸಲಿಕ್ಕೆ ಕಾರಣೀಭೂತನಾದಂಥವನು ಗಂಗಾ ನದಿಯ ಜನಕ ಸ್ವಾಮಿ ಗೋವಿಂದರಾಜ, ಶ್ರೀವೆಂಕಟೇಶ, ಶ್ರೀ ಮಹಾವಿಷ್ಣು. ಅಂತಹ ಆ ಸ್ವಾಮಿಯನ್ನು ಮೀರಿಸಿದಂತಹ ಪಾವನತ್ವ ಇನ್ನೇನಾದರೂ ಇರಲಿಕ್ಕೆ ಸಾಧ್ಯವೇ? ಯಾವ ಸಂದರ್ಭದಲ್ಲಿ ಗಂಗೆಗೆ ಜನಕ ಅನ್ನುವಂತಹ ವಿಚಾರ ಬಂತು ಅಂತಂದರೆ, ತ್ರಿವಿಕ್ರಮಾವತಾರ ಪಾದದಿಂದ ಬ್ರಹ್ಮಾಂಡವನ್ನೆಲ್ಲ ಅಳಿತಾ ಇದ್ದಾಗ ಕಾಲನ್ನು ಎತ್ತಿದ್ದಾನೆ. ಬ್ರಹ್ಮಾಂಡದ ಸ್ಪರ್ಶ ಮೇಲ್ಭಾಗಕ್ಕೆ ಆಗ್ತಾ ಇದ್ದಂತೆ ಉಗುರಿನ ಸ್ಪರ್ಶ, ಅದು ಅಲ್ಲೊಂದು ಸಣ್ಣ ರಂಧ್ರ ಅನ್ನುವಂಥದ್ದು ಉಂಟಾಗಿ ಹೊರಗಡೆ ಇರತಕ್ಕಂತಹ ಬ್ರಹ್ಮಾಂಡದ ಹೊರಗಡೆ ವ್ಯಾಪಿಸಿರತಕ್ಕಂತಹ ನೀರು ಒಳಗಡೆ ಬಂತಂತೆ. ಆ ಒಳಗಡೆ ಬಂದಿರತಕ್ಕಂತಹದ್ದೇ ವಿಷ್ಣುವಿನ ಪಾದದ ಸ್ಪರ್ಶದಿಂದ ಬ್ರಹ್ಮಾಂಡದೊಳಗಡೆ ಹರಿಯತಕ್ಕಂತಹ ನೀರಿನ ಪ್ರವಾಹಕ್ಕೆ ಗಂಗಾ ಎಂಬುದಾಗಿ ಹೆಸರು ಬಂತು. ಅಂತಹ ಆ ಗಂಗೆ ದೇವಲೋಕದಲ್ಲಿ ಇರತಕ್ಕಂತಹದ್ದು. ದೇವಲೋಕದಿಂದ ಭೂಲೋಕಕ್ಕೆ ಬಂದು ಭಗೀರಥನ ಪ್ರಯತ್ನದಿಂದ, ಭೂಲೋಕದಿಂದಲೂ ಕೂಡ ನಂತರ ಭಗೀರಥನ ಪ್ರಯತ್ನದಿಂದಲೇ ಪಾತಾಳಕ್ಕೂ ಕೂಡ ಹೋಗಿ ತ್ರಿಪಥ ಗಾಮಿನಿ ಎಂಬುದಾಗಿ ವಿಶೇಷವಾದಂತಹ ಹೆಸರನ್ನು ಪಡೆದುಕೊಂಡಂಥವಳಾದಳು. ಅಂತಹ ಗಂಗೆಗೆ ಜನಕರಾಗಿರ್ತಕ್ಕಂಥವನು ಸ್ವಾಮಿ. ಇನ್ನು ಆ ಸ್ವಾಮಿಯ ವಿಷಯದಲ್ಲಿ ಪವಿತ್ರತೆಯ ಬಗ್ಗೆ ಮಾತಾಡಲಿಕ್ಕೇನೂ ಇಲ್ಲ. ಅವನನ್ನು ಮೀರಿಸಿದಂತಹ ಪರಮ ಪವಿತ್ರ ಮತ್ತೊಬ್ಬನಿಲ್ಲವೇ ಇಲ್ಲ. ದೇವತ್ವದ ವಿಷಯದಲ್ಲಿ ಆಲೋಚನೆ ಮಾಡೋಣ ಅಂದರೆ, ದಿವಿಜರು ಯಾರ್ಯಾರಿದ್ದಾರೆ, ಆಕಾಶದಲ್ಲಿ ಹುಟ್ಟಿರ್ತಕ್ಕಂಥವರು, ಸ್ವರ್ಗಾದಿಗಳಲ್ಲಿ ಹುಟ್ಟಿದಂಥವರು, ಅವರೆಲ್ಲರಿಗೂ ಕೂಡ ಒಡೆಯನಾಗಿರ್ತಕ್ಕಂಥವನು ಸ್ವಾಮಿ ಗೋವಿಂದರಾಜ. ಹಾಗಾಗಿ ಅವನನ್ನು ಮೀರಿಸಿರ್ತಕ್ಕಂತಹ ದೇವತ್ವ ಇನ್ನೆಲ್ಲೂ ಕೂಡ ಇಲ್ಲ. ಎಲ್ಲವೂ ಕೂಡ ಅವನ ಅಧೀನವೇ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಹುಂಜೀತಾಹ ಮಾಗೃತಃ ಕಸ್ಯ ಸಿದ್ಧನಂ. ಇನ್ನೆಲ್ಲೂ ಹೋಗಿ ಯಾರ ಹತ್ರ ಏನೂ ಕೇಳಬೇಕಾಗಿಲ್ಲ. ಎಲ್ಲವೂ ಕೂಡ ಆ ಭಗವಂತನಿಗೆ ಸಂಬಂಧಪಟ್ಟಂತಹದ್ದು. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ. ವೈಭವೋಪೇತವಾಗಿ ಆ ಸ್ವಾಮಿಯ ಉತ್ಸವ ನಡೀತಾ ಇದೆ. ಗರುಡ ಸೇವೆಯನ್ನು ನಾವು ನೋಡ್ತಾ ಇದ್ದೇವೆ. ಗರುಡಾದಿರೂಢನಾಗಿ ಗೋವಿಂದರಾಜ ಸ್ವಾಮಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇದ್ದಾನೆ. ನಾವೆಲ್ಲರೂ ನೀಡುವಂತಹ ನೀರಾಜನವನ್ನು ಸ್ವೀಕರಿಸ್ತಾ ಇದ್ದಾನೆ. ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಲಾವಣ್ಯ ವಿಷಯದಲ್ಲಿ ನೋಡುವುದು ಅಂತಾದರೆ, ಲೋಕಮೋಹಕನಾಗಿರ್ತಕ್ಕಂತಹ ಮನ್ಮಥ, ಆ ಮನ್ಮಥನಿಗೇನೆ ತಂದೆಯಾಗಿರ್ತಕ್ಕಂಥವನು. ಸಾಕ್ಷಾತ್ ಮನ್ಮಥ ಅಂತ ಹೇಳ್ತಾರೆ. ಅಂತಹ ಆ ಸ್ವಾಮಿಯ ಧೈರ್ಯ ವಿಷಯದಲ್ಲಿ ನೋಡುವುದು ಅಂತಾದರೆ, ಅಸುರಾಂತಕನಾದಂಥವನು. ಇಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಶ್ರಯಿಸ್ತಾ ಇದ್ದೇವೆ. ಉತ್ತಮರ ಸಹವಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸಜ್ಜನರ ಸಹವಾಸವನ್ನು ಕೊಡು ಎಂಬುದಾಗಿ ಆ ಸ್ವಾಮಿಯನ್ನೇ ನಾವು ಪ್ರಾರ್ಥಿಸೋಣ. ಸಜ್ಜನರ ಸಹವಾಸ ನಮ್ಮೆಲ್ಲರಿಗೂ ಕೂಡ ಮುಕ್ತಿಯ ಸಾಧನೆಯನ್ನು ಮಾಡಿಸ್ತಕ್ಕಂತಹ ಸುಲಭೋಪಾಯ. ಅಂತಹ ಸುಲಭವಾದಂತಹ ಉಪಾಯ ತಿಳಿಸಿಕೊಟ್ಟಿರ್ತಕ್ಕಂತಹದ್ದು ದಾಸರುಗಳು. ಸ್ವಾಮಿಯ ನಾಮ ಉಚ್ಚಾರಣೆಯಲ್ಲಿಯೇ ಎಲ್ಲವೂ ಕೂಡ ನಮಗೆ ಸಿದ್ಧಿಸುತ್ತದೆ. ಎಲ್ಲದರ ಸಿದ್ಧಿ ಸ್ವಾಮಿಯ ನಾಮದ ಉಚ್ಚಾರಣೆ ಎಂಬುದಕ್ಕಂತಹ ವಿಷಯ. ಆದ್ದರಿಂದ ನಾವೆಲ್ಲರೂ ಕೂಡ ಆ ಗೋವಿಂದರಾಜನನ್ನು ಸ್ಮರಿಸುತ್ತಾ, ಅವನ ನಾಮವನ್ನು ಉಚ್ಚರಿಸುತ್ತಾ, ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ಜೀವನವನ್ನು ನಡೆಸೋಣ. ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಗೋವಿಂದ ರಾಜಾಯ ನಮಃ. ಗರುಡಾದಿರೂಢ ಗೋವಿಂದರಾಜ, ದೇವಾದಿದೇವ, ರಾಜಾದಿರಾಜ, ನಮೋ ನಮಃ ಎಂಬುದಾಗಿ ಆ ಗೋವಿಂದರಾಜನ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ. ಗರುಡಾದಿರೂಢನಾಗಿರ್ತಕ್ಕಂಥವನು ಗೋವಿಂದರಾಜ. ಗರುಡದೇವರೋ ಆ ಭಗವಂತನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬಹಳ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಆ ಆನಂದ ಮುಖ ಕಮಲದಲ್ಲಿ ಕಾಣ್ತಾ ಇರುವಂತಹದ್ದಾಗಿದೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಸ್ವಾಮಿಯ ಮುಖವನ್ನು ತನ್ನ ಕೈಗಳಲ್ಲಿರ್ತಕ್ಕಂತಹ ಉಗುರಿನಲ್ಲಿ ಪ್ರತಿಬಿಂಬಿಸ್ತಾ ಇರುವಂತಹದ್ದನ್ನು ವೀಕ್ಷಿಸುತ್ತಾ ಬಹಳ ಆನಂದವನ್ನು ಪಡ್ತಾ ಇದ್ದಾನೆ ಗರುಡದೇವ. ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೂ ನಂದ ನಂದನ ಗೋವಿಂದ ಎಂಬುದಾಗಿ ಆ ಗೋವಿಂದನನ್ನು, ಗೋವಿಂದರಾಜ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ.
ಹಿಂದಿನ ಜನ್ಮ ಹೇಗಾದರಾಗಲಿ ಮುಂದೆನ್ನ ಕಾಯೋ ಮುಕುಂದ ಶ್ರೀಹರೇ ಕೃಷ್ಣ ಎಂಬುದಾಗಿ ಆ ಸ್ವಾಮಿಯಲ್ಲಿ ನಾವೆಲ್ಲರೂ ಸೇರಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಜನನ ಮರಣ ನಿಂದೆ ಜನುಮ ಸಾಗರ ನಿಂದೆ ಅನುಕೂಲ ಆದರವು ನಿನ್ನದಯ್ಯ, ತನು ಮನವು ನಿಂದೆ ಕಾಯ ದೊರಕುವುದು ನಿಂದೆ, ಚಿನ್ಮಯ ರೂಪನೇ ಅನುಮಾನ ವ್ಯಾತಕೆ, ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೂ, ಎಲ್ಲವೂ ಕೂಡ ನಿನ್ನ ಅಧೀನವೇ, ನೀನು ಇಷ್ಟಪಟ್ಟಂತೆ ಆಗುವಂತಹದ್ದು, ನಿನ್ನ ಚಿಂತನೆಗೆ ವಿರುದ್ಧವಾಗಿ ಏನೂ ಕೂಡ ಲೋಕದಲ್ಲಿ ನಡೆಯುವಂತೆ ಇಲ್ಲ. ಇದೆಲ್ಲವೂ ನಡೀತಾ ಇದೆ ಅಂದರೆ ನಿನ್ನ ಸಂಕಲ್ಪ ಅನ್ನುವಂತಹ ವಿಚಾರವನ್ನು ನಾವು ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಆ ಸ್ವಾಮಿಯಲ್ಲಿಯೇ ಸೇವೆಯನ್ನು ಸಲ್ಲಿಸುತ್ತಾ ಗಜರಾಜರು ಸಂಪೂರ್ಣ ಜೀವನವನ್ನು ನಡೆಸ್ತಾ ಇದ್ದರೆ, ವಿಶೇಷವಾಗಿ ಇಂದಿನ ದಿನ ಉತ್ಸವದಲ್ಲೂ ಕೂಡ ಪಾಲ್ಗೊಳ್ತಾ ಸ್ವಾಮಿಯ ವಿಶೇಷವಾದ ಕೃಪೆಗೆ ಪಾತ್ರರಾಗ್ತಾ ಇರುವಂತಹದ್ದು. ವೃಷಭರಾಜರು ಕೂಡ ಹಾಗೆ, ಗರುಡ ವಾಹನವೂ ಕೂಡ ಸ್ವಾಮಿಯ ಉತ್ಸವವನ್ನು ವಿಶೇಷವಾದ ರೀತಿಯಲ್ಲಿ ನಡೆಸಿಕೊಡಲಿಕ್ಕಾಗಿಯೇ ಇರುವಂತಹದ್ದು. ಇವುಗಳನ್ನೆಲ್ಲವನ್ನು ಕೂಡ ನಾವು ನಮ್ಮ ಮನೆಯಲ್ಲಿಯೇ ಕುಳಿತುಕೊಂಡು ನೋಡುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ ಅಂತಂದರೆ ಅದರಲ್ಲಿ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಸೌಹಾರ್ದತೆ ಇದೆ. ಹರೇ ಶ್ರೀನಿವಾಸ. కొలువై ఉన్నాడు వీడే గోవిందరాజు, కొలువై ఉన్నాడు వీడే గోవిందరాజు, కొల కొల నేగి వచ్చే గోవిందరాజు, కొలువై ఉన్నాడు వీడే గోవిందరాజు, కొల కొల నేగి వచ్చే గోవిందరాజు, కొలువై ఉన్నాడు వీడే గోవిందరాజు. గొడుగుల నీడల గోవిందరాజు, గుడిగొన్న పడగేల గోవిందరాజు, గొడుగుల నీడల గోవిందరాజు, గుడిగొన్న పడగేల గోవిందరాజు, కుడి ఎడమ కాంతల గోవిందరాజు, కుడి ఎడమ కాంతల గోవిందరాజు, కొడిసాగే పౌజుల గోవిందరాజు, కొడిసాగే పౌజుల గోవిందరాజు, కొలువై ఉన్నాడు వీడే గోవిందరాజు, కొల కొల నేగి వచ్చే గోవిందరాజు, కొలువై ఉన్నాడు వీడే గోవిందరాజు. గొప్ప గొప్ప పూదండల గోవిందరాజు, గొప్పేటి వింజామరల గోవిందరాజు, గొప్ప గొప్ప పూదండల గోవిందరాజు, గొప్పేటి వింజామరల గోవిందరాజు, కొప్పుపై చూగులతోడి గోవిందరాజు, కొప్పుపై చూగులతోడి గోవిందరాజు, కుప్పి కటారములతోడి గోవిందరాజు, కుప్పి కటారములతోడి గోవింద, శ్రిత పరిపాలక గోవింద, గోవింద హరి గోవింద, గోకుల నందన గోవింద,
ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಅನಾಥ ರಕ್ಷಕ ಗೋವಿಂದ ಆಪದ್ಬಾಂಧವ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಕರುಣಾಸಾಗರ ಗೋವಿಂದ ಶರಣಾಗತವಿದೆ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಆದಿದ್ದರುಳ ಶಿಲೇನತುಯಾಮಾತ್ರಂದಿ ಭಕ್ತ್ಯಾದಿ ಯದೇಂದ್ರ ಪ್ರಭಣಂ ವಂದೇ ಹರಿಮ್ಯಜಾಮಾತರಂ ಮುನಿಂ ಸಮಾರಂಭಾಂ ನಾದಯಾಮುನ ಮಧ್ಯಮಾಮುತ್ತೋದ ವಂದೇ ಗುರುಪರಂಪರ ಯೋನಿತ್ಯಮತ್ಯುಜಪದಾಂಬುಜ ರಾಮಾಯದತ್ತದೇರಾಯಣಾಯ ಮೇನೆ ತಗೇಯದಿಂದ ರಾಮಾಯತ್ಯರಣಂ ಪ್ರಪತ್ಯೆ ತನಯಾಮ ಬೋಧಿ ಹರ್ಮಂಬಯ ಹಮರಿಯಮೇನ ಆದ್ಯತನ ಕುಲಪದೇ ವಿರಾಮಂ ಶ್ರೀಮದ್ಭಯಂಗ್ರೇಗುಣಂ ಉದಯಂ ಸರತ್ಯ ಮಗದಾಗ್ಯಮಟ್ಟನಾದರು ಭಕ್ತಿದಾರ ಶ್ರೀಮತ್ಪುರಾಂಗರಬರತ್ತ ಕೊರಣೆ ಎತ್ತುವೆನ್ ಗಾಮ ಕೊಡಂಗುಡು ಹೊರಬರತ್ತಂಬುಕೊರಣವೆ ವೈರನ್ ಪೊರಳಕ್ಕೆ ಹೃದಯರಾಣಿತ್ತ ಬೆರಬೆರತ್ತ ಎತ್ತರೆ ಸಾವಿದ್ದರುಳ
ಹರೇ ಶ್ರೀನಿವಾಸ ಗೋವಿಂದರಾಜು ಎಂಬುದಾಗಿ ಆ ಗೋವಿಂದರಾಜನನ್ನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಶರಣು ಹೊಂದುತ್ತಾ ಇರತಕ್ಕಂತಹ ಸಂದರ್ಭ. ಸಣ್ಣ ಜಿಯರ್ ಸ್ವಾಮಿಗಳು ದೊಡ್ಡವರು ತಮ್ಮ ಶಿಷ್ಯವೃಂದದಿಂದ ಕೂಡಿಕೊಂಡು ಆ ಗೋವಿಂದರಾಜ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವದ ಅಂಗವಾಗಿ ನಡೀತಾ ಇರತಕ್ಕಂತಹ ಗರುಡ ವಾಹನ ಸೇವೆಯಲ್ಲಿ ಸ್ವಾಮಿಯನ್ನು ಸೇವಿಸ್ತಾ ಇದ್ದಾರೆ. ದಿವ್ಯ ಪ್ರಬಂಧ ಪಾರಾಯಣವನ್ನು ಮಾಡುವುದರ ಮುಖಾಂತರ ಇಂತಹ ಸಂದರ್ಭದಲ್ಲಿ ಆ ಸ್ವಾಮಿಯ ನಾಮದ ಮಹಿಮೆಯನ್ನು ತಿಳಿದುಕೊಳ್ತಾ ಸ್ವಾಮಿಯ ಅಪಾರವಾದಂತಹ ಕೃಪೆಗೆ ದೃಷ್ಟಾಂತ ರೂಪವಾಗಿರತಕ್ಕಂತಹದ್ದು. ಏನು ಸುಖವೋ ಎಂತಹ ಸುಖವೋ ಹರಿಯ ಧ್ಯಾನ ಮಾಡುವವರ ಸಂಗ ಎಂಬುದಾಗಿ ದಾಸರು ತಿಳಿಸಿದಂತೆ ಹರಿಯ ಧ್ಯಾನವನ್ನು ಮಾಡ್ತಾ ಇರತಕ್ಕಂತಹ ಭಕ್ತರ ಸಹವಾಸವನ್ನು ಉಳಿದ ಭಕ್ತರು ಮಾಡ್ತಾ ಇದ್ದಾರೆ. ಸತಾಂ ಸದ್ಭಿಸ್ಸಂಗ ಕಥಮಪಿ ಪುಣ್ಯೇನ ಭವತಿ. ಏನಾದರೂ ಪುಣ್ಯ ವಿಶೇಷ ಇತ್ತು ಅಂತಾದರೆ ಸಜ್ಜನರಿಂದ ಸಜ್ಜನರಿಗೆ ಸಹವಾಸ ಅನ್ನುವಂತಹದ್ದು, ಅವರ ಸಮಾಗಮ ಅನ್ನುವಂತಹದ್ದಾಗ್ತದೆ. ಅಂತಹ ಸತ್ಯವಂತರ ಸಂಘ ಇದು ಉಂಟಾಗಿರುವಂತಹದ್ದಾಗಿದೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಯ ಚಿಂತನೆಯನ್ನು ಮನಸ್ಸಿಗೆ ತಂದುಕೊಡುವ ರೀತಿಯಲ್ಲಿ ನೃತ್ಯವನ್ನು ಮಾಡುತ್ತಾ ಮಧ್ಯದಲ್ಲಿರತಕ್ಕಂತಹ ಆ ಸ್ವಾಮಿಯನ್ನು ಸಂತೋಷಗೊಳಿಸಲಿಕ್ಕೆ ಎಲ್ಲ ನರ್ತನ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇರತಕ್ಕಂತಹದ್ದು. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ ಎಂಬುದಾಗಿ ಪುರಂದರ ದಾಸರು ತಿಳಿಸಿದ್ದಾರೆ. ಆದ್ದರಿಂದ ಆ ಮನಸ್ಸಿಗೆ ನಾವು ಸರ್ವದಾ ಹೇಳ್ತಾ ಇರಬೇಕು, ಸ್ವಾಮಿಯನ್ನು ಮರೆಯುವುದು ಬೇಡ. ಆ ಸ್ವಾಮಿಯ ನಾಮವನ್ನು ಸರ್ವದಾ ಸ್ಮರಿಸ್ತಾ ಇರಬೇಕು. ಅದು ನಿನ್ನ ಮುಖ್ಯ ಕರ್ತವ್ಯ. ಅರುಣ ಕಿರಣ ಚರಣ ಶರಣ ಪಾತಕ ಪಾವನ ಎಂಬುದಾಗಿ
ತಿಳಿಸ್ತಾ ಇದ್ದಾರೆ. ಆ ಭಗವಂತನ ದಿವ್ಯವಾದಂತಹ ನಾಮದಿಂದ ಉಂಟಾಗುವಂತಹ ಲಾಭವನ್ನು ತಿಳಿಸ್ತಾ ಇದ್ದಾರೆ. ಸಾಧು ಸಜ್ಜನ ಸಂಗಮ ಮಾಡಿ ವೇದ ಶಾಸ್ತ್ರವ ನೋದಿ ನೀನು ಮೋದದಿಂದಲೇ ವೇದಗಮ್ಯನ ಪಾದ ಪಂಕಜ ಧ್ಯಾನಿಸೋ. ಸತಿಯ ಸುತರು ಗತಿಯು ಎಂದು ಮತಿಯ ಕೆಟ್ಟು ತಿರುಗಬೇಡ, ಮತಿಯು ಕೆಟ್ಟು ಹೋದ ಮೇಲೆ ಸತಿಯ ಸುತರು ಬರುವರೇನೋ ಮರೆಯಬೇಡ. ಮನವೇ ನೀನು ಹರಿಯ ಸ್ಮರಣೆಯನ್ನು ಮರೆತಾಗ ಏನೇನೋ ಆಗಿ ಹೋಗ್ತದೆ. ಆ ಸ್ವಾಮಿಯನ್ನು ಸ್ಮರಿಸ್ತಾ ಇದ್ದದ್ದು ಅಂತಾದರೆ ಎಲ್ಲವೂ ಕೂಡ ಸರಿಯಾಗಿ ಇರ್ತದೆ ಅನ್ನುವ ಅಂಶವನ್ನು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ತಾ, ಎಂದು ಕೂಡ ದುಡುಕಬಾರದು, ದುಡುಕಿ ಕಾರ್ಯವನ್ನು ಮಾಡಬಾರದು. ದುಡುಕಿ ಕಾರ್ಯವನ್ನು ಮಾಡಿದ್ದು ಅಂತಾದರೆ ಅವಿವೇಕ ಪರಮಾಪದಾಂ ಪದಂ ಅಂತ ಹೇಳ್ತಾರೆ. ಆದ್ದರಿಂದ ವಿವೇಕಶೀಲನಾಗಿ ವಿವೇಕಶಾಲಿಯಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎನ್ನುವುದನ್ನು ತಿಳಿದುಕೊಂಡು ಆ ಸ್ವಾಮಿಯ ಪರಮಾನುಗ್ರಹವನ್ನು ಪಡೆದಂಥವನಾಗಿ ಲೋಕದಲ್ಲಿ ಜೀವನವನ್ನು ನಡೆಸಬೇಕು. ಆ ರೀತಿಯಾದ ವಿವೇಕ ಬೇಕು ಅಂತಾದರೆ ಆ ಗೋವಿಂದರಾಜನ ಪಾದಪದ್ಮಗಳೇ ನಮಗೆ ಶರಣು. ಆದ್ದರಿಂದ ಆ ಗರುಡಾಧಿರೂಢನಾದ ಸ್ವಾಮಿಯ ಗೋವಿಂದರಾಜನ ಪಾದಾರವಿಂದಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಆಶ್ರಯಿಸಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅತ್ಯಂತ ಅದ್ಭುತವಾದಂತಹ ಸ್ವಾಮಿಯ ನಾಮದ ಮಹಿಮೆ. ನಾರಾಯಣ 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 ಲಕುಮಿ ನಾರಾಯಣ ಲಕುಮಿ ಅರಸನೆ ನಾರಾಯಣ ಲಕುಮಿ ಅರಸನೆ ಹಯವದನ ಸ್ವಾಮಿ ನೀ ಒಲಿದು ದಯವಾಗು ಎಂಬುದಾಗಿ ಆ ಭಗವಂತನನ್ನು ಗೋವಿಂದರಾಜನನ್ನು ಸ್ತುತಿಸುವಂತಹದ್ದು ಅತ್ಯಂತ ಅದ್ಭುತವಾಗಿರತಕ್ಕಂತಹ ಅಂಶವನ್ನು ದಾಸರು ತಿಳಿಸ್ತಾರೆ. ನಿನ್ನ ನಾಮವೇ ಎನಗೆ ಅಮೃತಾನ್ನವು, ಇನ್ನು ಹಸಿದಿರಲೇಕೆ ಎನಗೆ ನೀನೊಲಿದಿರಲು. ನಿನ್ನ ನಾಮವೇ ನನಗೆ ಅಮೃತಾನ್ನವಿದ್ದಂತೆ. ನಾನು ಹಸಿವೆಯಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಮೇಲೆ. ಯಾಕೆ ಅಂದರೆ ನೀನು ನನ್ನ ಮೇಲೆ ಕರುಣೆಯನ್ನು ತೋರಿದ್ದೀಯಾ. ಓಂಕಾರವೆಂಬ ನಾಮ ಉಪ್ಪು ಉಪ್ಪಿನಕಾಯಿ, ಶಂಖಪಾಣಿಯ ನಾಮ ಪಾಕಾದಿಸೂಪ, ಸಂಕರ್ಷಣನ ನಾಮ ದಿವ್ಯಶಾಲ್ಯನ್ನವೋ, ಪಂಕಜಾಕ್ಷನ ನಾಮ ಪಳಿದೆ ಬಗೆ ಬಗೆ ಸಾರು. ನಿನ್ನ ನಾಮವೇ ಎನಗೆ ಅಮೃತಾನ್ನವು. ಆ ಭಗವಂತನ ನಾಮಗಳೇನಿದ್ದಾವೆ ಅದನ್ನು ಉಚ್ಚರಿಸುವುದು ಪ್ರತಿನಿತ್ಯ ನಾವು ವಿಶೇಷವಾದಂತಹ ಭೋಜನವನ್ನು ಮಾಡ್ತೇವೆ ಅಂತ ಅನುಸಂಧಾನ ಮಾಡಿಕೊಳ್ಳತಕ್ಕಂತಹದ್ದು. ಅದರಿಂದ ಸ್ವಾಮಿಯ ಪರಮಾನುಗ್ರಹ ನಮ್ಮೆಲ್ಲರ ಮೇಲೆ ಆಗುವಂತಹದ್ದಾಗ್ತದೆ. ಕೇಶವನೆಂಬ ನಾಮ ಕರಿದ ಹೂರಣ ಕಡಬು, ವಾಸುದೇವನ ನಾಮ ಒಡೆ ಸೇವಿಗೆ, ಸಾಸಿರದ ನಾಮಗಳು ಸವಿ ಸವಿಯ ಪರಮಾನ್ನ, ದೋಷ ದೂರನ ನಾಮ ದೋಸೆ ಸೂಸಲಗಡಬು. ನಿನ್ನ ನಾಮವೇ ಎನಗೆ ಅಮೃತಾನ್ನವು, ಇನ್ನು ಹಸಿದಿರಲೇಕೆ ಎನಗೆ ನೀನೊಲಿದಿರಲು. ನನ್ನ ಮೇಲೆ ನಿನ್ನ ಕರುಣೆ ಇದ್ದದ್ದು ಅಂತಾದರೆ ನಾನು ಹಸಿವೆಯಿಂದ ಇರಲಿಕ್ಕೆ ಸಾಧ್ಯವೇ. ನಿನ್ನ ನಾಮಾಮೃತವನ್ನು ನಾನು ಸರ್ವದಾ ಸೇವಿಸ್ತಾ ಇರ್ತೇನೆ. ಅಂತಹ ಭಾಗ್ಯವನ್ನು ನನಗೆ ನೀಡಿ ನನ್ನನ್ನು ಉದ್ಧರಿಸು ದೇವಾದಿದೇವ ರಾಜಾದಿರಾಜ ಗೋವಿಂದರಾಜ ಎಂಬುದಾಗಿ ಗರುಡಾದಿರೂಢನಾದಂತಹ ಗೋವಿಂದರಾಜ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ನಾರಾಯಣ ನಾಮ ನೊರೆ ಹಾಲು ಸಕ್ಕರೆ, ಶ್ರೀರಾಮ ನಾಮ ಸರವಳಿ ಸಜ್ಜಿಗೆ, ಕಾರುಣ್ಯ ನಿಧಿ ನಾಮ ಕರಿದ ಹಪ್ಪಳ ಸಂಡಿಗೆ, ಪಾರಾಯಣನ ನಾಮ ಪರಿಪರಿಯ ಪಕ್ವಾನ್ನ. ನಮಗೆ ಆಹಾರದಲ್ಲಿ ಇಷ್ಟು ಬಗೆ ಇದೆ ಅನ್ನುವುದನ್ನು ಕೂಡ ಚಿಂತಿಸಲಿಕ್ಕಾಗುವುದಿಲ್ಲ. ಆದರೆ ಬಗೆ ಬಗೆಯ ಆಹಾರವನ್ನೆಲ್ಲವನ್ನು ಕೂಡ ಸ್ವಾಮಿಯ ನಾಮದೊಂದಿಗೆ ಸ್ಮರಣೆಗೆ ತಂದುಕೊಳ್ತಾ ನಮ್ಮ
ಜೀವನದ ಗತಿಯನ್ನೇ ಅದ್ಭುತವಾದ ರೀತಿಯಲ್ಲಿ ಪರಿವರ್ತನೆಗೊಳಿಸ್ತಾ ಇದ್ದಾರೆ. ಪುರಂದರದಾಸರು ಅದ್ಭುತವಾದಂತಹ ಉಪದೇಶವನ್ನು ಲೋಕಕ್ಕೆ ನೀಡ್ತಾ ಇದ್ದಾರೆ. ಎಲ್ಲೆಡೆಯಲ್ಲಿಯೂ ಕೂಡ ಆ ಭಗವಂತನನ್ನು ನಾವು ಸ್ಮರಿಸಬಹುದು, ಅವನ ನಾಮವನ್ನು ಉಚ್ಚರಿಸಬಹುದು, ಅವನನ್ನೇ ಶರಣು ಹೊಂದಬಹುದು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಯದುಪತಿ ಎಂಬ ನಾಮ ಎಣ್ಣೂರಿಗೆಯ ರಾಶಿ, ಮಧುಸೂದನನ ನಾಮ ಮಧುರ ಮಂಡಿಗೆಯು, ಚದುರ ಗೋವಳ ನಾಮ ಚಲುವ ಬೀಸೂರಿಗೆ, ಪದುಮನಾಭನ ನಾಮ ಪರಿಪರಿಯ ಭಕ್ಷ. विश्वमया विश्वतो
ಪರಮಾನಂದ ಗೋವಿಂದಾಶ್ರಿತ ಗೋಕುಲ ಬೃಂದ ಗೋವಿಂದಾಶ್ರಿತ ಗೋಕುಲ ಬೃಂದ ಪಾವನ ಜಯ ಜಯ ಪರಮಾನಂದ ಪಾವನ ಜಯ ಜಯ ಪರಮಾನಂದ ಬಂಧನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ
ఏడు కొండల గోవింద ఏకస్వరూప గోవింద గోవింద హరి గోవింద గోవింద ఆశ్రిత పక్ష గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద నారాయణ తే నమో నమో నారాయణ తే నమో నమో నారద సంత నమో నమో నారాయణ తే నమో నమో నారద సంత నమో నమో నారాయణ తే నమో 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 హరి నారాయణ నారాయణ హరి నమో 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 హరి నారాయణ నారాయణ హరి నమో నమో మురహర భవహర ముకుంద మాధవ గరుడ గమన పంకజనాభా హరి నారాయణ నమో నమో నారాయణ హరి నమో నమో హరి నారాయణ నమో నమో నారాయణ హరి నమో నమో మురహర భవహర ముకుంద మాధవ గరుడ గమన పంకజనాభా పరమ పురుష భవబంధ విమోచన పరమ పురుష భవబంధ విమోచన నరమృగ శరీర నమో 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 నరమృగ శరీర నమో 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 నరమృగ శరీర నమో నమో నారాయణ తే నమో నమో నారద సంత నమో నమో నారాయణ తే నమో నమో నారద సంత నమో నమో నారాయణ తే నమో 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 హరి నారాయణ నారాయణ హరి నమో 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 హరి నారాయణ నారాయణ హరి నమో నమో जलधिशयन रविचंद्र विलोचन जलरुत भवनुत चरणयुगा हरि नारायण नमो नमो नारायण हरि नमो नमो हरि नारायण नमो नमो नारायण हरि नमो नमो जलधिशयन रविचंद्र विलोचन जलरुह भवनुत चरणयुगा बलिबंधन गोपवधू वल्लभा बलिबंधन गोपवधू वल्लभ नलिनोदरते नमो 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 नलिनोदरते नमो 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 नलिनोदरते
ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧರ ಶ್ರೀ ವೆಂಕಟನಾಯಕ ವೇದೋದ್ಧರ ಶ್ರೀ ವೆಂಕಟನಾಯಕ ನಾದ ಪ್ರಿಯತೆ ನಮೋ 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 ನಾದ ಪ್ರಿಯತೆ ನಮೋ 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 ನಾದ ಪ್ರಿಯತೆ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂಯುತ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂಯುತ ನಮೋ ನಮೋ ನಾರಾಯಣತೆ ನಮೋ 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 ಹರಿ ನಾರಾಯಣ ನಾರಾಯಣ ಹರಿ ನಮೋ 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 ಹರಿ ನಾರಾಯಣ ನಾರಾಯಣ ಹರಿ ನಮೋ 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 ಹರಿ ನಾರಾಯಣ ಗೋಪಿಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ
ಪದ್ಮಾವತಿ ಪ್ರಿಯ ಗೋವಿಂದ ಗೋವಿಂದ ಹರೇ ಸಂಕಟ ಹರಣ ಗೋವಿಂದ ವೆಂಕಟರಮಣ ಗೋವಿಂದ ಹರೇ ಸಂಕಟಹರಣ ಗೋವಿಂದ ವೆಂಕಟರಮಣ ಗೋವಿಂದ ಹರೇ ಸಂಕಟ ಹರಣ ಗೋವಿಂದ ವೆಂಕಟರಮಣ ಗೋವಿಂದ ಹರೇ ಸಂಕಟಹರಣ ಗೋವಿಂದ ಸಂಕಟ ಹರಣ ಗೋವಿಂದ ಸಂಕಟಹರಣ ಗೋವಿಂದ ಸಂಕಟ ಹರಣ ಗೋವಿಂದ ಸಂಕಟಹರಣ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ 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 ಗೋವಿಂದ ಪುರಾಣ ಪುರುಷ ಗೋವಿಂದ ಹರೇ ಪುಂಡರೀಕಾಕ್ಷ 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 ಗೋವಿಂದ ಪುಂಡರೀಕಾಕ್ಷ ಗೋವಿಂದ ಪುಂಡರೀಕಾಕ್ಷ ಗೋವಿಂದ ದಶವಿಧ ರೂಪ ಗೋವಿಂದ ಕೃಷ್ಣ ರಾಮ 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 ಗೋವಿಂದ ವೆಂಕಟರಮಣ ಗೋವಿಂದ ಹರೇ ಸಂಕಟ ಹರಣ ಗೋವಿಂದ ಶ್ರೀನಿವಾಸ ಗೋವಿಂದ ಹರೇ ಶ್ರೀ ವೆಂಕಟೇಶ ಗೋವಿಂದ ಪುರಾಣ ಪುರುಷ ಗೋವಿಂದ ಹರೇ ಪುಂಡರೀಕಾಕ್ಷ ಗೋವಿಂದ ಪುಂಡರೀಕಾಕ್ಷ ಗೋವಿಂದ ದಶವಿಧ ರೂಪ ಗೋವಿಂದ ಕೃಷ್ಣ ರಾಮ ಗೋವಿಂದ
ಗೋವಿಂದ ವೆಂಕಟರಮಣ ಗೋವಿಂದ ಹರಿ ಸಂಕಟಹರಣ 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 ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ 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 ಗೋವಿಂದ ವೆಂಕಟರಮಣ ಗೋವಿಂದ ಹರಿ ಸಂಕಟಹರಣ 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 ಗೋವಿಂದ ಸಂಕಟಹರಣ ಗೋವಿಂದ ಸಂಕಟಹರಣ ಗೋವಿಂದ ಸಂಕಟಹರಣ ಗೋವಿಂದ ಗೋವಿಂದ ಗೋಕುಲ ನಂದನ ಗೋವಿಂದ ರಾಧಿಕಾ ಮನೋಹರ ಮದನ ಗೋಪಾಲ ರಾಧಿಕಾ ಮನೋಹರ ಮದನ ಗೋಪಾಲ ದೀನ ವತ್ಸಲ ಹೇ ರಾಜಗೋಪಾಲ ದೀನ ವತ್ಸಲ ಹೇ ರಾಜಗೋಪಾಲ ರಾಧಿಕಾ ಮನೋಹರ ಮದನ ಗೋಪಾಲ ರಾಧಿಕಾ ಮನೋಹರ ಮದನ ಗೋಪಾಲ ದೀನ ವತ್ಸಲ ಹೇ ರಾಜಗೋಪಾಲ ದೀನ ವತ್ಸಲ ಹೇ ರಾಜಗೋಪಾಲ ಭಕ್ತ ಜನ ಮಂದಾರ ವೇಣುಗೋಪಾಲ ಭಕ್ತ ಜನ ಮಂದಾರ ವೇಣುಗೋಪಾಲ ಮುರಳೀಧರ ಹರಿ ಗಾನ ವಿಲೋಲ ಮುರಳೀಧರ ಹರಿ ಗಾನ ವಿಲೋಲ ರಾಧಿಕಾ ಮನೋಹರ ಮದನ ಗೋಪಾಲ ದೀನ ವತ್ಸಲ ಹೇ ರಾಜಗೋಪಾಲ ರಾಧಿಕಾ ಮನೋಹರ